ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮೊದಲನೇದಾಗಿ ಕ್ಷಮೆ ಇರಲಿ ಭುಜಂಗ ಅವರೇ, ನಿಮಗೆ ಎಲ್ಲಿಗೆ ಏನು ಅಂತ ಏನು ಹೇಳಿದೆ ಆ ಮನೆಯಿಂದ ನಿಮ್ಮನ್ನು ಇಲ್ಲಿ ಕರ್ಕೊಂಬರೋ ಹಾಗೆ ಮಾಡಿದೆ. ಅಲ್ಲ ಈ ಮನೆ ನೋಡಿ, ನೀವು ನಮ್ಮ ಬೀಗರು. ನೀವು ನಮಗೆ ಹೆಣ್ಣು ಕೊಟ್ಟವರು. ನೀವು ಅದೆಲ್ಲೋ ಒದ್ದಾಡಿಕೊಂಡು ಕಷ್ಟಪಡೋದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕೆ ನನಗಾಗೋದಿಲ್ಲ. ನೀವಿನ್ ಮುಂದೆ ಈ ಮನೇಲೇ ಇರ್ತೀರ. ಇದು ನಿಮ್ಮ ಮನೆ. ಅಮ್ಮಜಿ, ಇಷ್ಟೊಂದು ದೊಡ್ಡ ಋಣಭಾವ ನನ್ನ ಮೇಲೆ ಒರೆಸ್ಬೇಡಿ. ಅದು ಬರೋ ಯೋಗ್ಯತೆ ನನಗಿಲ್ಲ. ನಿಮ್ಮ ಯೋಗ್ಯತೆ ಬಗ್ಗೆ ನಾನು ಮಾತಾಡೋದಿಲ್ಲ ಭುಜಂಗ ಅವರೇ. ಮನುಷ್ಯ ಒತ್ತಡಕ್ಕೆ ಸಿಲುಕಿ ಎಲ್ಲವನ್ನು ಕಳ್ಕೊಂಡ ಅಂದ ಮಾತ್ರಕ್ಕೆ ಅವನು ಅಯೋಗ್ಯ ಆಗೋದಿಲ್ಲ. ಆದರೂ ಅಮ್ಮಾಜಿ, ಈ ಮನೇನ ನಮ್ಮದು ಅಂತ ಒಪ್ಕೊಳ್ಳೋಕೆ ಹಾಕಿಲ್ಲ ಅಮ್ಮಾಜಿ. ನಮಗೆ ಬೇಡ ಅಮ್ಮಾಜಿ. ಯಾಕೆ ಬೇಗ್ರೆ ಹಾಗೆ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ ಆರಾಮಾಗಿರಿ. ಯಾಕೆ ಇಲ್ಲಿರೋಕ್ಕೆ ತಮಗೇನಾದರೂ ಸಮಸ್ಯೆ ಇದೆಯಾ? ಅಲ್ಲ, ಅದು ನಿಮಗೆ ಎಷ್ಟು ಸ್ವಾಭಿಮಾನ ಇದೆ ಅನ್ನೋದು ನನಗೆ ಗೊತ್ತು ಭುಜಂಗ ಅವರೇ. ಈ ಮನೆಯಲ್ಲಿ ನಿಮಗೆ ಇರೋಕೆ ಮುಜುಗರ ಅಂತ ಆದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಟ್ಕೊಂಡು ಹೋಗಿ. ಅದು ಅಲ್ಲದೆ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ನಿಮಗೊಂದು ಕೆಲಸನೂ ಕೊಡ್ತಾ ಇದ್ದೀನಿ. ಆಗ್ಬೋದಾ? ಈಗ ಒಪ್ಕೋತೀರಾ? ನನಗೆ ಮಾತೆ ಬರುತ್ತಿಲ್ಲ ಅಮ್ಮಾಜಿ. ಚಿಚಿ, ಏನು ಮಾಡ್ತಾ ಇದ್ದೀರಿ? ನೀವು ನಮ್ಮ ಪಾಲಿನ ದೇವರು ಅಂತ ಪದೇ ಪದೇ ಸಾಬೀತು ಮಾಡ್ತಾ ಇದ್ದೀರ. ಹೌದಮ್ಮಾಜಿ, ಅದು ಯಾವ ಜನ್ಮದಾಗೆ ನೀವು ನಮ್ಮ ತಾಯಿ ಆಗಿದ್ರೋ ಏನೋ, ಈ ಜನ್ಮದಾಗೆ ಈ ರೀತಿ ಎಲ್ಲ ಕಾಪಾಡ್ತಾ ಇದ್ದೀರಾ. ಯಾಕೆ ಹಾಗೆ ಹೇಳ್ತೀರಾ ಲೀಲಾ ಅವರೇ? ಹೋದ ಜನ್ಮದಲ್ಲಿ ನಾನು ನಿಮ್ಮ ಋಣದಲ್ಲಿದ್ದೆ ಅನ್ಸುತ್ತೆ. ಈಗ ಅದನ್ನು ತೀರಿಸ್ತಾ ಇದ್ದೀನೋ ಏನೋ. ಒಟ್ಟಿನಲ್ಲಿ ನೀವು ನಮ್ಮ ಮನೆಯವರು. ನೀವು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸ್ತೀನಿ ನಾನು. ಆದರೆ ನಂದೊಂದು ಷರತ್ತಿದೆ, ಅದಕ್ಕೆ ನೀವು ಒಪ್ಕೋಬೇಕು. ಏನು ತಮ್ಮಚ್ಚಿ? ನಾನು ಪೂರ್ವಿ ವಿಷಯದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ಅದು ಈಡೇರೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದು ನನ್ನ ಗೌರವದ ಪ್ರಶ್ನೆ ಕೂಡ. ಪೂರ್ವಿಗೆ ಒಂದು ಬದುಕು ಸಿಗೋ ತನಕ ನನ್ನ ಆತ್ಮಸಾಕ್ಷಿ ನನ್ನನ್ನೇ ಚುಚ್ಚುತ್ತಾ ಇರುತ್ತೆ. ಪೂರ್ವಿನ ನನ್ನ ಜೊತೆ ಕಳಿಸ್ಕೊಡಿ. ಅವಳು ನಮ್ಮನೇಲೇ ಇರಬೇಕು. ಈ ಮಾತಿಗೆ ನೀವ್ಯಾರೂ ಬೇಡ ಅನ್ನಲ್ಲ ಅಂದ್ಕೊಂಡಿದ್ದೀನಿ. ಈ ಅಮ್ಮಾಜಿ ಯಾಕೆ ಪೂರ್ವಿಂದ ಬಿದ್ದವ್ರೆ? ಅಲ್ಲ ಅಮ್ಮಾಜಿ, ಅವ್ರವ್ರ ಮನೆ ಹೆಣ್ಮಕ್ಳ ಜವಾಬ್ದಾರಿನ ತಗೊಳಕ್ಕಾಗಿಲ್ಲ ಅನ್ನೋ ಈ ಕಾಲದಾಗೆ ನಮ್ಮನೆ ಹೆಣ್ಮಕ್ಳ ಜವಾಬ್ದಾರಿನ ತಗೊಂಡು ಅವಳನ್ನೊಂದು ತಡ ಮುಟ್ಸೋವರೆಗೂ ನೆಮ್ಮದಿಲ್ಲ ಅಂತ ಹೇಳ್ತಿರ್ಬೇಕಾರೆ ನಾನು ಹೆಂಗೆ ಕಳ್ಸಕ್ಕೆ ಹಾಕಿಲ್ಲ ಅಂತ ಹೇಳಿ. ಆದರೆ ಪೂರ್ವಿ, ಇಲ್ಲ ಇಲ್ಲ, ನಾನು ಬರಕ್ಕಿಲ್ಲ. ಪೂರ್ವಿ, ಅಮ್ಮಾಜಿ, ನೀವು ನನ್ನನ್ನು ತಿಳ್ಕೊಬೇಡಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದರೆ ನಾನು ಆ ಮನೆಗೆ ಬರೋಕ್ಕಿಲ್ಲ. ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ಈಗಾಗಲೇ ನಿಮ್ಮ ಋಣ ನಮ್ಮ ಮೇಲೆ ಬೆಟ್ಟದಷ್ಟೈತೆ. ಅದನ್ನು ಹೆಂಗೆ ತೀರ್ಸೋದು ಅಂತ ಗೊತ್ತಿಲ್ಲ. ಈಗ ನಾನು ಮತ್ತೆ ಅಲ್ಲಿಗೆ ಬಂದು ನಿಮ್ಗೆ ಹೊರೆ ಆಗೋಕ್ಕೆ ನನಗೆ ಮನಸ್ಸಿಲ್ಲ ಅಮ್ಮಾಜಿ. ಹೊರೆನಾ? ನಿನ್ನನ್ನು ಹೊರೆ ಅಂತ ಯಾರು ಹೇಳಿದ್ದು? ನೀನು ಅಲ್ಲೇ ಇರಬೇಕು.
ಯಾಕೆ ಅಂದರೆ ನೀನು ನಮ್ಮನೆಯವಳು. ಅಂದರೆ ನಿನ್ನ ಜೀವನ ಏನು ಅಂತ ನಿರ್ಧಾರ ಆಗೋವರೆಗೂ ನಮ್ಮನೆಯಲ್ಲೇ ಇರಬೇಕು ಅಂದೆ. ಇಲ್ಲ ಅಮ್ಮಾಜಿ, ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿ. ನರೇಂದ್ರ, ಅಮ್ಮಜ್ಜಿ 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 ಒಂದು ನಿಮಿಷ ಒಂದು ನಿಮಿಷ. ಹೇ ಪುಲ್ ಬಾ. ಅಪ್ಪಯ್ಯ, ನಾನು ಹೋಗಕ್ಕಿಲ್ಲ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ನಿನ್ನನ್ನು ಕಳ್ಸ್ಕೊಡಕ್ಕೆ ತುದ್ಗಾಲ ನಿಂತ್ಕೊಂಡನೆ ಅಂದ್ಕೋಬೇಡ. ಆದರೆ ನಾನೇನು ಹೇಳ್ತೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊಳಪ್ಪ. ಆಮೇಲೆ ನೇನೇ ಒಂದು ತೀರ್ಮಾನ. ಪುಟ, ಅಮ್ಮಾಜಿಯವರು ಪೂರ್ವ ಜವಾಬ್ದಾರಿ ನಂದು ಅಂತ ನನಗೆ ಮಾತು ಕೊಟ್ಟವ್ರೆ. ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರ ದೊಡ್ಡತನ ಮರ್ತ್ಬಿಟ್ಟು ನಮ್ಮ ತಕ್ಕ ಬಂದವರು. ನಮ್ಮ ತಕ್ಕ ಬಂದವರೇ ಪೂರ್ವಿನ ಕಳಿಸ್ಕೊಡಿ ಅಂತ ಕೇಳ್ಕೊಂತವ್ರೆ. ನೋಡು, ಕಳಿಸ್ಕೊಡ್ಬೇಕು. ನೀನು ಹೋಗ್ಬೇಕಲ್ವಾ? ಹಾ, ಅವ್ರ ಋಣ ನಮ್ಮ ಮೇಲೆ ಏಟೊಂದೈತಿ ಹೇಳು. ಅವ್ರ ಪ್ರೀತಿ ಏಟೊಂದೈತಿ ಹೇಳು. ಅವ್ರ ವಿಶ್ವಾಸ ಏಟೊಂದೈತಿ ಹೇಳು. ನೀನು ಹೋದ್ರೆ ಅವ್ರಿಗೂ ಸಹ ನಮ್ಮ ಮಾತು ಕೇಳಿದ್ರು ಅಂತ ಒಂದು ತೃಪ್ತಿ ಅಲ್ವಾ? ನಮಗೂ ಅವ್ರು ಕೇಳಿದ ಮಾತನ್ನ ನೆರೆಸ್ಕೊಟ್ವಿ ಅನ್ನೋ ತೃಪ್ತಿ ಅಲ್ವಾ? ಯೋಚನೆ ಮಾಡೋ. ನಂಗೆ ಗೊತ್ತೈತಿ ಕೋನು, ಯಾಕೋ ಆ ಮನೆ ನಿಂಗೆ ಹಾಕ್ಬರ್ಕಿಲ್ಲ, ಇಷ್ಟ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತೈತಿ. ಆದ್ರೆ ಪುಟ್ಟ, ಅವ್ರು ಮಾಡಿರೋ ಋಣನ ನನ್ನ ಕೈ ತೀರ್ಸಕ್ಕಾಗತ್ತೇನಪ್ಪ? ಹಾಂ, ಅವ್ರು ಏನೇನು ನಮಗೆ ಸಹಾಯ ಮಾಡೋರೆ ಅದನ್ನು ತೀರ್ಸಕ್ಕಾಗತ್ತೇನಪ್ಪ? ಕನಿಷ್ಠ ನೀನು ಹೋಗಿ ಆ ಅಮ್ಮಾಜಿ ಸೇವೆ ಮಾಡಿದ್ರೆ ಏನೋ ಅವ್ರಿಗೆ ಪ್ರತಿಯಾಗಿ ಸೇವೆ ಮಾಡಿದಂಥ ಅವಕಾಶ ಸಿಕ್ಬಿಡ್ತು ಅಂತ ಇದ್ಬಿಡ್ಬೋದಲ್ವಾ? ನಾನು ಯೋಚನೆ ಮಾಡು ಪುಟ. ಕೈ ಮುಗಿದು ಕೇಳ್ಕೊಳ್ತೀನಿ ಕಣಪ್ಪ. ಹೋಗ್ಬಿಡೋ. ಅಯ್ಯೋ ಅಪ್ಪಯ್ಯ, ನೀವು ಹಿಂಗೆಲ್ಲ ಕೇಳ್ಕೋಬೇಡಿ. ನಾನು ಹೋಗ್ತೀನಿ. ಹೋಗ್ತಿಲ್ಲ. ನಿಮ್ಮ ಡಾಕ್ಟರ್ KG ಗಟ್ಟಲೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ನೀನು ಡೈಲಿ ಕರೆಕ್ಟಾಗಿ ತೊಗೊಂಡು ಬೇಗ ಹುಷಾರಾಗಬೇಕು. ನೀನು ತುಂಬ ವೀಕ್ ಆಗಿದೆಯಂತೆ. ಸೊ ಡೈಲಿ ಊಟ ತಿಂಡಿ ಕರೆಕ್ಟಾಗಿ ಮಾಡಬೇಕು. ನೀನು ಮೊದಲು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಕೂಲಾಗಿರೋದನ್ನು ಕಲ್ತ್ಕೋ. ಏನು? ನನ್ನ ಕಾಳಜಿ ನಾನು ಮಾಡ್ಕೊತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮಗೂ ಏಟಾಗೈತೆ, ಹಿಂದೆ ನೀವು ಹುಷಾರು. ನಾನು ನೋಡ್ಕೊಳಕ್ಕೆ ನನ್ನ ಹೆಂಡತಿ ಇರಬೇಕಾದ್ರೆ ನನಗೇನು ಚಿಂತೆ? ನೋಡು, ಇವತ್ತು ನಿಂಗೆ ಹುಷಾರಿಲ್ಲ ಅಂತ ಸುಮ್ಮನಿದ್ದೀನಿ. ನಾಳೆಯಿಂದ ಮುಖಾನ ಈ ಥರ ಡಲ್ಲಾಗಿ ಇಟ್ಕೊಂಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಯಾವಾಗಲೂ ನಗ್ನಗ್ತಾ ಇರ್ಬೇಕು ನೀನು. ಮೊದಲು ಪೂರ್ವಿನ ಮನೆಗೆ ಕರ್ಕೊಬನ್ನಿ, ತಾನಾಗೆ ಮುಕ್ತಲ್ಲಿ ನಗು ಬರ್ತೈತೆ. ಏನಂದೆ? ಅದು ಮನೆಗೆ ಹೋಗೋಣ ಅಂದೆ. ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಇಲ್ಲಿ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು, ಹೇಳ್ತೀನಿ. ಇದೇ ನಿಮ್ಮ ಹುಚ್ಚಾಟ. ಸುಮ್ಮನೆ ಮನೆಗೆ ಹೋಗೋಣ ನಡೀರಿ. ಒಳ್ಳೆ ಮಾತಾಗಿ ಕಣ್ಮುಚ್ಕೊ. ನಾನು ನಿಂಗೊಂದು ಗಿಫ್ಟ್ ತಂದಿದ್ದೀನಿ, ಕೊಡ್ತೀನಿ. ನನ್ಗೆ ಯಾವ ಗಿಫ್ಟು ಬೇಡ.
ನಿನ್ನ ಹಿಂಗೆ ಆವಾಜ್ ಹಾಕಿದ್ರೆ ಅಲ್ವಾ ನಿನ್ನ ದಾರಿಗೆ ಬರೋದು? ಪ್ಲೀಸ್ 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 ಹಂಗೆ ಇರು ಕಣ್ಬಿಡ್ಬೇಡ. ನಿಮ್ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಳೇನೋ ಬರ್ತೀನಿ ಅಂತಂದ್ಲು, ಆದರೆ ಪಾಪ ಪದ್ಮಿನಿ ಗತಿ ಏನಾಗುತ್ತೋ ಏನೋ. ಅಯ್ಯೋ, ಇವಳು ಯಾಕೆ ಒಪ್ಕೊಂಡ್ಲು? ಅಲ್ಲಿ ಹೋದ್ರೆ ಮತ್ತೆ ರಾಮಾಯಣ ಶುರುವಾಗ್ತೈತೆ ಅಲ್ಲವ ಪೂರ್ವಿ ನೀನು? ತುಳಸಿ, ಅಮ್ಮಾಜಿ ನೀವು ಪೂರ್ವಿನ ಕರ್ಕೊಂಡೋಗಿ. ಏನೋ ಚಿಕ್ಕ ಹುಡುಗಿ ಅವಾಗಲೇ ಬರೋಕ್ಕಿಲ್ಲ ಅಂದ್ಬಿಟ್ಲು, ಇವಳು ಒಪ್ಕೊಂಡವಳೆ, ನೀವು ಕರ್ಕೊಂಡೋಗಿ. ನೀನು ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ನನ್ನ ಮುಂದೆ ಯಾವತ್ತೂ ನಿನ್ನ ಖಾಲಿ ಹಣೆಯಲ್ಲಿರಬಾರ್ದು. ನಿನ್ನ ಹಣೆಯಲ್ಲಿ ಬಿಂದಿ ಇದ್ರೇನೆ ಲಕ್ಷಣ. ಯಾಕೆ ಕಣ್ಣಲ್ಲಿ ನೀರು? ಹೇಳ್ಕೊಳಕ್ ಆಗದರಷ್ಟು ಖುಷಿ ಆದಾಗ ಕಣ್ ತುಂಬುತ್ತಂತೆ ಅಲ್ವಾ? ಕೊನೆದಾಗ ಒಂದು ಮಾತು ಪದ್ಮಿನಿ, ಮದುವೆ ದಿನ ಮಾತ್ರ ಸಿಂಬಾಲಿಕ್ ಆಗಿ ಸಿಂಧೂರ ಇಟ್ಬಿಟ್ರೆ ಗಂಡ ಆಗಲ್ಲ, ತಾಳಿ ಕಟ್ಸ್ಕೊಂಡ್ಬಿಟ್ರೆ ಹೆಂಡ್ತಿನೂ ಆಗಲ್ಲ. ಜೊತೆಯಾಗಿ ನಡಿಬೇಕು, ಕಷ್ಟ ಬಂದರೆ ಕೈ ಹಿಡಿದು ಎದುರಿಸ್ಬೇಕು, ಖುಷಿ ಹಂಚ್ಕೋಬೇಕು, ಒಬ್ರನ್ನೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಹಚ್ಕೋಬೇಕು. ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಒದ್ದಾಟಾಗಿ ಹುಡ್ಕಾಡ್ಬೇಕು. ಅದು ನಿಜವಾದ ಗಂಡ ಹೆಂಡತಿ ಸಂಬಂಧ. ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕೆ ಯಾವ ತಾಳಿ ಅನ್ನೋ ಸಾಕ್ಷಿನೂ ಬೇಕಾಗಿಲ್ಲ.